ಕತೆ ಕನಸುಗಳ ಯಂತ್ರ. ಒಂದು ಕಾಲದಲ್ಲಿ ಕಟ್ಟಲ್ ಎಂಬ ಚಿಕ್ಕ ಹಳ್ಳಿಯಲ್ಲಿ ಶಿವಪ್ರಸಾದ್ ಎಂಬ ಯುವಕನಿದ್ದನು. ಅವನು ಬಹಳ ಪ್ರತಿಭಾಶಾಲಿ. ಎಡವಿ ಹಾಕಿದ ಮೆಟಲ್ಗಳನ್ನು, ಉಪ್ಪುಹಾಸುಗಳನ್ನು ಮತ್ತು ಹಳೆಯ ತಂತ್ರಜ್ಞಾನಗಳನ್ನು ಬಳಸಿ ಹೊಸ ಹೊಸ ಯಂತ್ರಗಳನ್ನು ರೂಪಿಸುತ್ತಿದ್ದನು. ಹಳ್ಳಿಯ ಜನರು ಅವನಿಗೆ ಅವಮಾನ ಮಾಡುತ್ತಿದ್ದರು, ಆದರೆ ಅವನು ಯಾವತ್ತೂ ತನ್ನ ಕನಸುಗಳನ್ನು ನಂಬಿ ಮುಂದುವರಿಯುತ್ತಿದ್ದನು. ಅವನೊಂದು ದೊಡ್ಡ ಕನಸು ಇತ್ತು. ಕನಸುಗಳನ್ನು ಸತ್ಯವಾಗಿ ನೆರವೇರಿಸುವ ಯಂತ್ರವನ್ನು ನಿರ್ಮಿಸಬೇಕೆಂದು ಅವನು ನಂಬಿದ್ದನು. ಏನು ಕನಸು ಬರುವುದೇ ಅನೇಕರ ಚಿಂತನೆಗಳಂತೆ ನನಸು ಆಯಿತು. ಬಹುಮಾನಗಳಿಗಾಗಿ ಕಳೆದ ಹಲವಾರು ವರ್ಷಗಳ ಬಳಿಕ ಅವನು ಕೊನೆಗೆ ಯಶಸ್ವಿಯಾಗಿ ತನ್ನ ಕನಸು ಉಳಿಸಿದನು. ಅವನು ಕನಸುಗಳ ಯಂತ್ರ ಎಂಬ ಅನೋಖವಾದ ಯಂತ್ರವನ್ನು ರಚಿಸಿದನು. ಈ ಯಂತ್ರವು ಆಕಾರದಲ್ಲಿ ದೊಡ್ಡ ತಲೆ ಮಾಡಿದ ಒಟವ್ರಿಯಂತೆ ಇದ್ದು, ಅದರ ಒಳಗೆ ಹಲವಾರು ಗೇಟ್ಸ್ ಮತ್ತು ವೈರ್ಗಳು. ಅವನು ಅದರ ಒಳಗೆ ಹಾಕಿದ ಶಕ್ತಿಯನ್ನು, ಭಾವನೆಗಳನ್ನು ಹಿಡಿದು ಅದನ್ನು ಪ್ರತಿಬಿಂಬಿಸಲು ನಿರ್ಧರಿಸಿತು. ಶಿವಪ್ರಸಾದ ಹಳ್ಳಿಯ ಜನರನ್ನು ಆಹ್ವಾನಿಸಿ ತಮ್ಮ ಹೊಸ ಯಂತ್ರವನ್ನು ತೋರಿಸಲು ಕೇಳಿದನು. ಜನರು ಅಲ್ಲಿ ಹಾರೈಸಿದಾಗ ಅವನು ಹೇಳಿದನು, ನಿಮ್ಮ ಕನಸುಗಳನ್ನು ಕೇಳಿ ನಾನು ಅವನ್ನು ನನಸು ಮಾಡುತ್ತೇನೆ. ಮೊದಲನೆಯದಾಗಿ ಮೀರಾ ಎಂಬ ಒಬ್ಬ ಸದಾಕಾಲ ಸಹಾನುಭೂತಿಯ ಮಹಿಳೆ ಮುಂದಿದ್ದಳು. ಅವಳ ಕನಸು ಸರಳವಾಗಿತ್ತು. ನನಗೆ ಒಂದು ಸುಂದರವಾದ ಉದ್ಯಾನವನ ಬೇಕು. ಯಂತ್ರವು ಕ್ರಿಯೆಗೊಳಿದಾಗ ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಗೊಂಡರು. ತಕ್ಷಣವೇ ಒಂದು ಆರೋಗ್ಯಕರ ಉದ್ಯಾನವನವು ಎಲ್ಲೆಡೆ ಬೆಳೆದಿತ್ತು. ಹೂಗಳು, ಸಸ್ಯಗಳು, ಬಗೆಯಾದ ಹೂವಿನ ಸುಗಂಧಗಳ ಜೊತೆಗೆ. ದಾರಿಯೊಳಗಿನ ಜನರು ಮತ್ತಷ್ಟು ತಮ್ಮ ಕನಸುಗಳನ್ನು ವ್ಯಕ್ತಪಡಿಸಲು ಮುಂದಾದರು. ರವಿ ಎಂಬ ಹುಡುಗನು ತನ್ನ ಕನಸುದಲ್ಲಿ ಹೆಮ್ಮೆಯ ಹುಲಿ ಸಾಕಲು ಹೇಳಿದನು. ಅದು ಕೂಡ ಯಂತ್ರದಿಂದ ಕೂಡಿ ಬಂದಿತು. ಲಕ್ಷ್ಮಿ ಎಂಬ ಹಿರಿಯ ಮಹಿಳೆ ಸಮುದ್ರವನ್ನು ನೋಡಲು ಬಯಸಿದಳು. ಹಠಾತ್ ಸ್ವಲ್ಪ ಹೊತ್ತಿನಲ್ಲಿ ಸಮುದ್ರವು ಬಾವಿಯಾದಂತೆ ಮೂಡಿತು. ಆದರೆ ಸಮಯದೊಂದಿಗೆ ಯಂತ್ರವು ಹತಾಶೆ ಹುಟ್ಟಿಸಿದ ಪರಿಣಾಮಗಳನ್ನು ತೋರಿಸಲು ಶುರು ಮಾಡಿತು. ಮೀರಿ ಅವರು ಹೂವುಗಳನ್ನು ನೆಟ್ಟ ತುದಿಯಲ್ಲಿ ಹಾಕಿದ ಉದ್ಯಾನವನವು ಆಕ್ರೋಶದಿಂದ ಹರಿದು ಹಳ್ಳಿಯ ಇಡೀ ಪ್ರದೇಶವನ್ನು ಆವರಿಸಿತು. ರವಿಯ ಹುಲಿ ಇನ್ನಷ್ಟು ಕೋಪಗೊಂಡು ಹಳ್ಳಿಯನ್ನು ಹಾಳು ಮಾಡುವ ಪ್ರಾರಂಭವಾಯಿತು. ಲಕ್ಷ್ಮಿಯ ಸಮುದ್ರವು ಹಳ್ಳಿಯನ್ನು ಮುಚ್ಚಲು ಹೊರಟಿತು. ಶಿವಪ್ರಸಾದ ಅವನು ಕೇವಲ ಕನಸುಗಳನ್ನು ನನಸು ಮಾಡಿಸಲು ಬಯಸಿದರೂ ಅವನು ನೋಡಿದಾಗ ಅವನು ಬರೆದ ನಂಬಿಕೆ ಎಂಬ ವಿಷಯವು ಏನೋ ಸರಿ ಮಾಡುತ್ತಲೇ ಹಳ್ಳಿಯನ್ನು ಹಾಳು ಮಾಡುತ್ತಿದೆ ಎಂದು ಮನಸ್ಸಿಗೆ ತಂದಿತು. ಅವನು ಯಂತ್ರವನ್ನು ನಿಲ್ಲಿಸಲು ಪ್ರಯತ್ನಿಸಿದರೂ ಅದು ನಿಲ್ಲುವುದಿಲ್ಲ. ಅವನಿಗೆ ಹತ್ತಿರವಾದ ಹಳ್ಳಿಯ ಜನರು ಸಹಾಯ ಮಾಡಲು ಬಂದರು, ಆದರೆ ಯಂತ್ರದ ಶಕ್ತಿ ಪ್ರಚಂಡವಾಗಿತ್ತು. ಅವನು ಆ ಕ್ಷಣದಲ್ಲಿ ಅರ್ಥ ಮಾಡಿಕೊಂಡನು, ಅವನು ಮಾತ್ರ ಪ್ರಾಮಾಣಿಕವಾಗಿ ಎಲ್ಲಾ ಕನಸುಗಳನ್ನು ಸಾಕಾರಗೊಳಿಸುವುದಕ್ಕಾಗಿ ಯಂತ್ರವನ್ನು ರಚಿಸಿದ್ದನು. ಆದರೆ ಅವನು ದುರಾಶೆಗಳಲ್ಲಿದ್ದನು. ಹೀಗಾಗಿ ಆತನು ಯಂತ್ರವನ್ನು ಸಂಪೂರ್ಣವಾಗಿ ನಾಶ ಮಾಡಲು ನಿರ್ಧರಿಸಿದನು. ಹಳ್ಳಿ ಕಪ್ಪು ಹೊತ್ತ ಬೆಂಕಿ, ಕ್ರೂರ ಚಿಹ್ನೆಗಳು ಕಂಡುಹಿಡಿಯಿತು. ಅವನು ಯಶಸ್ವಿಯಾಗಿ ಯಂತ್ರವನ್ನು ತಲುಪಿದನು ಮತ್ತು ಅವನು ಯಂತ್ರವನ್ನು ಕಿತ್ತು ಹಾಕಿದನು. ಯಂತ್ರ ಕೊನೆಗೊಂಡಿತು, ಆದರೆ ಹಳ್ಳಿ ಈಗ ಕರಕಾಲಿಗೆ ಸಿದ್ಧವಾಗಿತ್ತು. ಎಲ್ಲರೂ ಶಿವಪ್ರಸಾದನನ್ನು ಕ್ಷಮಿಸಿದರು. ಅವನು ಕಷ್ಟಪಟ್ಟು ಕಲಿತ ಪಾಠವನ್ನು ಹೇಗೆ ಮರೆಯುವುದು? ಅವನು ಅನೇಕ ವರ್ಷಗಳ ನಂತರ ತಂತ್ರಜ್ಞಾನದಿಂದ ಗಮನಹರಿಸಿಕೊಳ್ಳಲು ಪ್ರಾಯೋಗಿಕ ಯಂತ್ರಗಳನ್ನು ನಿರ್ಮಿಸಲು ಆರಂಭಿಸಿದನು. ಅವನು ಕಲಿತ ಪಾಠ ಎಂದರೆ, ನೋಡು, ಕೆಲವು ಕನಸುಗಳು ನನಸು ಮಾಡಬಾರದು. ಅವು ನಮ್ಮ ಹೃದಯಗಳಲ್ಲಿ ಮಾತ್ರ ಸುಂದರವಾಗಿರುತ್ತವೆ. ಪಾಠ: ಕೆಲವು ಕನಸುಗಳು ಅವುಗಳನ್ನು ನಿಜವಾಗಿಸಲು ಸಾಧ್ಯವಾದರೂ ಅವುಗಳನ್ನು ಕಷ್ಟಪಡುವುದರಿಂದ ಮಾತ್ರ ನಾವು ನಿಜವಾದ ಮಹತ್ವವನ್ನು ಕಂಡುಕೊಳ್ಳುತ್ತೇವೆ. ನಮ್ಮ ಕನಸುಗಳೆಂದರೆ ನಮ್ಮ ಹೃದಯದ ಭಾಗ, ಆದರೆ ಅವುಗಳನ್ನು ಸತ್ಯವಾಗಿ ರೂಪಿಸಲು ಬಯಸಿದಾಗ ನಾವು ಅದರ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಬೇಕು.